ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಇವತ್ತು ಆಸ್ಟ್ರೇಲಿಯಾದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಏಕೆಂದರೆ ಎಲ್ಲ ಯೂಟ್ಯೂಬ್ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಟೈಟಲ್ ನೋಡಿದರೆ ಗೊತ್ತಾಗಿರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡಿತಾ ಇದ್ದೀನಿ. ಈಗ ಇಲ್ಲಿ ನಡೀತಿರುವಂಥ ವರ್ಲ್ಡ್ ಸೀರೀಸ್ ಪ್ಯಾರಾ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ಗೆ ನಾವು ಇಲ್ಲಿ ಭಾಗವಹಿಸೋದಕ್ಕೆ ಅಂತ ಬಂದಿದ್ದೀವಿ. ಇಂಡಿಯಾದಿಂದ 40 ಜನರ ಟೀಮ್ ಒಂದು ಬಂದಿದೆ. ಸೊ ಅದರ ಮುಖ್ಯ ಸಾರಥಿ ಬಂದು ನಮ್ಮ ಶರತ್ ಗಾಯಕ್ವಾಡ್ ಸರ್. ಸೊ ಅವರ ಒಂದು ಸಾರಥ್ಯದಲ್ಲಿ ನಾವು ಬಂದಿದ್ದೀವಿ. ಸೊ ಇಲ್ಲಿ ಎಲ್ಲ ಮಕ್ಕಳು ಅಂದರೆ ಪ್ಯಾರಾಸ್ವಿಮ್ಮರ್ಸ್ ಎಲ್ಲರೂ, ಅಂದರೆ ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ಸ್ ಏನಿದ್ದಾರೆ, ಅಂದರೆ ಒಂದು 18ರಿಂದ ಒಂದು 26-27 ವರ್ಷ ವಯಸ್ಸಿನವರೆಗೂ ನಮ್ಮ ಜೊತೆ ಇವತ್ತು ಟೀಮಲ್ಲಿ ಇದ್ದಾರೆ. ಸೊ ಅವರೆಲ್ಲರೂ ಇಲ್ಲಿ ಒಂದು ಈವೆಂಟ್ಗಳಿಗೆ ಭಾಗವಹಿಸೋದಕ್ಕೆ ಅಂತಲೇ ಬಂದಿದ್ದಾರೆ. ಇಲ್ಲಿ ಬಂದಾಗ ನಾವು ಸುಮಾರು ದೇಶಗಳ ಜೊತೆ ಮಕ್ಕಳು ಕಾಂಪೀಟ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅವರ ಒಂದು ಕೆಪಾಬಿಲಿಟಿ ಏನು ಅಂತ ಅವ್ರಿಗೆ ಇಲ್ಲಿ ಗೊತ್ತಾಗುತ್ತೆ. ಸಾಮರ್ಥ್ಯ ಮೀರಿ ಅವರು ತಮ್ಮ ಒಂದು ಕಾಂಪೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಕೆಲವ್ರಿಗೆ ಮೆಡ್ಲಾಗುತ್ತೆ, ಕೆಲವ್ರಿಗೆ ಮೆಡ್ಲ್ ಆಗಲ್ಲ. ಓಕೆ, ಸಂತೋಷದ ವಿಷಯ. ಆದರೆ ಏನಂತಾರೆ, ಪಾರ್ಟಿಸಿಪೇಷನ್ ಮಾಡೋದು ತುಂಬ ದೊಡ್ಡ ವಿಷಯ ಅಲ್ವಾ? ಏಕೆಂದರೆ ಏಬಲ್ ಮಕ್ಕಳ ಕೈಯಲ್ಲೇ ನಾವು ಸುಮಾರು ಏನು ಮಾಡ್ಸೋದಕ್ಕಾಗಲ್ಲ ಅನ್ನೋವಾಗ ಸ್ಪೆಷಲಿ ಏಬಲ್ಡ್ ಮಕ್ಕಳು ಎಷ್ಟೊಂದು ವಿಷಯಗಳಲ್ಲಿ ಮುಂದುವರಿದ್ದಾರೆ, ಎಷ್ಟೊಂದು ಕಾಂಪೀಟ್ ಮಾಡ್ತಿದ್ದಾರೆ ಅನ್ನೋದು ತುಂಬಾ ದೊಡ್ಡ ವಿಷಯ ಆಗುತ್ತೆ. ಸೊ ನಾವು ಅಂಥ ಮಕ್ಕಳನ್ನ ಇಟ್ಕೊಂಡಿರೋವಾಗ ಮತ್ತು ಅಂಥ ಮಕ್ಕಳು ನಮ್ಮ ಜೊತೆ ಇರೋವಾಗ ನಾವು ಅವ್ರನ್ನ ಹುರಿದುಂಬಿಸ್ಬೇಕು. ಅವ್ರ ಹಿಂದೆ ನಿಂತು ಅವ್ರನ್ನ ಮುಂದೆ ತರೋದಕ್ಕೆ ಪ್ರಯತ್ನ ಪಡಬೇಕು. ಅವರು ಸ್ವಲ್ಪ ಮುಂದೆ ಹೋಗೋರ್ಗು ನಾನು ನಿಲ್ಲಬೇಕು ಅವ್ರ ಹಿಂದೆ. ನಂತರ ಅವ್ರ ಪಕ್ಕಕ್ಕೆ ಹೋದ್ರೂ ಪರವಾಗಿಲ್ಲ, ಅವ್ರ ಮುಂದೆ ನಡ್ಕೊಂಡು ಹೊಟ್ಟೋಗ್ತಾರೆ ಕಣ್ರಿ. ಏನಂತೀರಾ?